ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಡಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನು ಬೇರಳ, ಕೊಯ್ಲುಗಾರನೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನ್ನು ಪ್ರಾರ್ಥಿಸಿರಿ ಎಂದರು. ಯೇಸು ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಾಗಿ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿಯಲ್ಲಿ ಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ, ಪರಕೀಯರತ್ತ ಹೋಗಲೇಬೇಡಿ, ಸಮಾರ್ಯದವರು ಯಾವ ಊರಿಗೂ ಕಾಲಿಡಬೇಡಿ, ಬದಲಿಗೆ ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಪ್ರಭುವಿನ ಶುಭ ಸಂದೇಶ. ನಮ್ಮ ಧರ್ಮ ಕೇಂದ್ರದಲ್ಲಿ ಇಲ್ಲಿ ಒಟ್ಟಾಗಿ ಬಂದಿರುವ ಎಲ್ಲ ದಂಪತಿಗಳಿಗೆ ಕೃತಜ್ಞತೆಗಳು, ಶುಭಾಶಯಗಳು. ಯಾಕೆ ಅಂತ ಹೇಳಿದರೆ, ಒಟ್ಟಾಗಿ ಬರುವುದೇ ದೇವರ ಸಂಕಲ್ಪ. ಮಾನವರು ಒಂಟಿಯಾಗಿರುವುದು ಸರಿಯಲ್ಲ ಅಂತ ಹೇಳಿ ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದರು. ಆದಾಮನಿಗೆ ಸಂಗಾತಿಯನ್ನು ಸೃಷ್ಟಿ ಮಾಡಿ ಅವರಿಗೆ ಜೊತೆಗಾತಿಯನ್ನಾಗಿ ಕೊಟ್ಟು ಹೇಳಿದರು, ನೀವಿಬ್ಬರು ಒಂದಾಗಿರಿ, ನೀವಿಬ್ಬರು ಸದಾಕಾಲ ಒಂದಾಗಿರಿ, ಈ ಪ್ರಪಂಚದಾದ್ಯಂತ ಹೋಗಿ ಹರಡಿಕೊಳ್ಳಿ, ಅಭಿವೃದ್ಧಿಯನ್ನು ಹೊಂದಿರಿ, ಈ ಸರ್ವ ಅಧಿಕಾರವನ್ನು ನಿಮಗೆ ಕೊಡ್ತೇನೆ, ಇವೆಲ್ಲವೂ ನಿಮ್ಮದೇ, ಹೋಗಿ ಅನುಭವಿಸಿ ಅಂತ ಹೇಳಿ ದೇವರವರ ಹತ್ರ ಫೀಸ್ ತಗೊಂಡ್ರ, ಇದೆಲ್ಲ ನಿಮಗೆ ಕೊಡ್ತೇನೆ, ನೀವು ನಮಗೆ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಫೀಸ್ ಆದರೂ ಕೊಡಬೇಕು ಅಂತ ಕೇಳಿದ್ರ? ಇಲ್ಲ ಅಲ್ಲ, ಎಲ್ಲ ಫ್ರೀ, ಎಲ್ಲ ಫ್ರೀ, ಎಲ್ಲ ಉಚಿತ. ಉಚಿತವಾಗಿ ಕೊಟ್ಟದ್ದನ್ನು, ಸ್ವೀಕರಿಸಿದ್ದನ್ನು ಉಚಿತವಾಗಿ ನಾವು ಕೊಡಬೇಕು. ಅದು ಧರ್ಮ ಅಲ್ವೇ? ಫ್ರೀಯಾಗಿ ಸಿಕ್ಕಿದ್ದನ್ನು ಮಾರಾಟ ಮಾಡಬಾರ್ದು, ವ್ಯಾಪಾರ ಮಾಡಬಾರ್ದು, ಖಂಡಿತವಾಗಿ ಮಾಡಲೇಬಾರ್ದು. ದೇವರ ವಾಕ್ಯಗಳನ್ನು, ಮೋಶೆಯ ಮುಖಾಂತರ ಬಂದಂಥ ಕಾನೂನು ಕಟ್ಟಳೆಗಳನ್ನೆಲ್ಲ ಜನರಿಗೆ ಬೋಧಿಸುವಂಥ ಅಧಿಕಾರವನ್ನು, ಜವಾಬ್ದಾರಿಯನ್ನು ಧರ್ಮ ಗುರುಗಳು ಪಡೆದಿದ್ರು. ರಬ್ಬಿ ಅಂತ ಹೇಳ್ತೀವಲ್ಲ, ರಬ್ಬಾಯ್, ಆ ಗುರುಗಳು ಪಡೆದಿದ್ರು. ಅವರ ಮುಖ್ಯವಾದ ಜವಾಬ್ದಾರಿ ಏನು? ಧರ್ಮ ಶಾಸನಗಳನ್ನು, ಪ್ರವಾದಿಗಳ ಪ್ರವಚನಗಳನ್ನು ಜನರಿಗೆ ತಿಳಿ ಹೇಳೋದು. ಹೀಗೆ ಬಾಳಬೇಕು, ಹೀಗೆ ಬದುಕಬೇಕು, ದೇವರ ವಾಕ್ಯ ಇದು, ದೇವರ ಚಿತ್ತ ಇದು ಅಂತ ಜನರಿಗೆ ಬೋಧನೆ ಮಾಡಬೇಕು. ಉಚಿತವಾಗಿ ಮಾಡಬೇಕು ಎನ್ನುವ ಕಾನೂನಿತ್ತು. ಯಾರು ಹಣ ತಗೊಳ್ಬಾರ್ದು. ನಮ್ಮ ಶಾಲೆಗಳ ಹಾಗೆ ಅಲ್ಲ. ಶಾಲೆಗಳು, ನಮ್ಮ ಧರ್ಮಾಧ್ಯಕ್ಷರು ಹೇಳ್ತಾರೆ, ಯಾವ ಮಗು ಹಣದ ವಿಚಾರವಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅಂಥ ಮಕ್ಕಳನ್ನು ನಮ್ಮ ಧರ್ಮಸಭೆ ಓದಿಸಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಉಚಿತವಾಗಿ ಅವರು ಪಾಠ ಪ್ರವಚನಗಳನ್ನು ಮಾಡಬೇಕಾಗಿತ್ತು. ತಮ್ಮ ಶಿಷ್ಯರನ್ನ, ವೃಂದವನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಸಂಕ್ಷಿಪ್ತವಾಗಿ ಎಲ್ಲ ಸಾರಾಂಶವನ್ನು ಅವರಿಗೆ ಬೋಧನೆ ಮಾಡಬೇಕಾಯಿತು. ವರ್ಷಾನುಗಟ್ಟಲೆ ಯಾವುದೇ ವರಮಾನ ಇಲ್ಲದೆ, ಯಾವುದೇ ಆದಾಯ ಇಲ್ಲದೆ. ಆದ್ದರಿಂದ ಪ್ರಿಯ ದಂಪತಿಗಳೇ, ನೀವೆಲ್ಲ ಸೇರಿದ್ದೀರಿ ಪವಿತ್ರ ಆಲಯದಲ್ಲಿ. ದೇವರು ನಿಮಗೆ ಉಚಿತವಾಗಿ ನೀಡಿರುವ ವರಪ್ರಸಾದಗಳನ್ನು ಧಾರಾಳವಾಗಿ ಕೊಡಿ, ಧಾರಾಳವಾಗಿ ಕೊಡಿ, ಉಚಿತವಾಗಿ ಕೊಡಿ. ಕೊಟ್ಟು ಕೊಟ್ಟು ಯಾರು ಕಡಿಮೆ ಆದವರಿಲ್ಲ. ಕೊಟ್ಟು ಕೊಟ್ಟು ಬೀದಿಗೆ ಬಂದವರು ಯಾರೂ ಇಲ್ಲ. ಬೀದಿಗೆ ಬರೋದು ಅಂತಂದ್ರೆ ಏನು? ಎಲ್ಲ ಕಳ್ಕೊಂಡಿದ್ದೇನೆ ಅನ್ನೋದಲ್ಲ, ತನ್ನ ಆತ್ಮವನ್ನು ಕಳ್ಕೊಂಡ್ರೆ ಮಾತ್ರ ಬೀದಿಗೆ ಬರೋದು ಅಂತ ಹೇಳೋದು.
ಹಾಗಾಗಿ ಆರ್ಥಿಕವಾದ ನಷ್ಟ ಮಾತ್ರ ನಮ್ಮ ಅಭಿವೃದ್ಧಿ ಅಂತ ತಿಳ್ಕೊಬಾರ್ದು, ಅಥವಾ ನಮ್ಮ ವಿನಾಶ ಅಂತ ತಿಳ್ಕೊಬಾರ್ದು. ಆರ್ಥಿಕತೆ ಒಂದು ಭಾಗ ಅಷ್ಟೇ, ಆದರೆ ಮೌಲ್ಯಗಳಿದೆಲ್ಲ ಅದೇ ಮುಖ್ಯ. ಆ ಮೌಲ್ಯಗಳನ್ನು ಬಾಳಲಿಕ್ಕೆ ದಂಪತಿಗಳನ್ನು ಧರ್ಮಸಭೆ ಆರಿಸಿಕೊಂಡು ಸಮಾಜಕ್ಕೆ ಕಳುಹಿಸಿಕೊಡಲಾಗ್ತದೆ. ಹೋಗಿ ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಿಮ್ಮನ್ನು ನಾನು ಕಳುಹಿಸುತ್ತಿದ್ದೇನೆ, ದೇವರನ್ನು ಆಶ್ರಯಿಸಿಕೊಳ್ಳಿ. ದೇವರನ್ನು ಆಶ್ರಯಿಸಿಕೊಂಡವನು ಸದಾ ಸುರಕ್ಷಿತವಾಗಿರ್ತಾನೆ. ಹಾಗಾಗಿ ಹೋಗಿ ಸಾಕ್ಷಿಗಳಾಗಿ ಬಾಳಿ ಎಂದು ಧರ್ಮಸಭೆ ದಂಪತಿಗಳಿಗೆ ಕರೆ ನೀಡಿ ಕಳುಹಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಧರ್ಮಕ್ಷೇತ್ರದಲ್ಲಿ ದಂಪತಿಗಳ ವರ್ಷವನ್ನು ಆಚರಿಸುವಾಗ ಇದೇ ಸಂದೇಶ. ದಂಪತಿಗಳೇ, ನೀವು ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಅತಿಯಾಗಿ ಗೌರವಿಸಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ನೀವಿಬ್ಬರು ಏನು ಮಾಡ್ತೀರಲ್ಲ, ಈ ಕ್ಷಮೆ, ಪ್ರೀತಿ, ವಿಶ್ವಾಸ ಇವೆಲ್ಲವನ್ನು ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡಿ. ನೀವು ಧಾರಾಳವಾಗಿ ಸಮಾಜಕ್ಕೂ ನೀಡಿ. ಇವತ್ತು ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ತುಂಬ ಪ್ರಬೋಧನೆ ಕೇಳುವ ಸಮಯವೂ ಇಲ್ಲ, ಕಾರಣಗಳು ನಿಮಗೆ ಸ್ವಲ್ಪ ಕಡಿಮೆ, ಇವತ್ತು ಯಾರು ಜಾಸ್ತಿ ಆಗುತ್ತೆ, ಆದರೂ 10 ನಿಮಿಷ ಆಗುತ್ತೆ. ಅದು ಹೇಳ್ತಿರ್ತೀನಲ್ಲ, ಆಗಾಗ ನಮ್ಮ ಸೆಮಿನಾರಲ್ಲಿ ಜಾಸ್ತಿ ಕ್ಲಾಸ್ ತಗೊಂಡಿದ್ದು ಯಾವುದಕ್ಕೆ ನಮಗೆ ಅಂದರೆ ಮದುವೆಗೆ. ನಾನು ಹೇಳ್ತಿದ್ನಲ್ಲ, ಯಾಕೆ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ಅಂತ. ಇವತ್ತು ನನಗೆ ಅರ್ಥ ಆಯ್ತು ನಿಮಗೆಲ್ಲ ಹೇಳಬೇಕು ಅಂತ. ಅದರಿಂದ 90-120 ಕ್ಲಾಸ್ಗಳನ್ನು ನಾನು ನಿಮಗೆ ತಗೊಂಡ್ರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ನಾನು ಕಲಿಸಿದ್ದೆಲ್ಲ ನಿಮ್ಗೆ ಹೇಳಬೇಕಲ್ಲ, ಉಚಿತವಾಗಿ ದುಡ್ಡು ಕೊಡಬೇಕು, ಉಚಿತವಾಗಿ ಕೊಡ್ತಿರ್ಬೇಕಾದ್ರೆ. ಯಾರೆಲ್ಲರೂ ಬರ್ತೀರೋ ದಯವಿಟ್ಟು ಜೊತೆಯಾಗಿ ಬನ್ನಿ, ಒಬ್ಬರೊಬ್ಬರೇ ಬರಬೇಡಿ, ಬರಬೇಡಿ. ಅವ್ರಿಗೆ ಅರ್ಥ ಆದರೆ ಇವ್ರಿಗೆ ಅರ್ಥ ಆಗ್ಬೋದು. ಹಾಗಾಗಿ ಒಂದು 10 ನಿಮಿಷ ಸಹಿಸ್ಕೊಳ್ಳಿ, ಪ್ರೀತಿಯಿಂದ ಸಹಿಸ್ಕೊಳ್ಳಿ. ಈ ವಿಚಾರವನ್ನು ನಾನು ಹಲವು ಜನರಿಗೆ ಹಂಚ್ಕೊಂಡಿದ್ದೀನಿ ಕೂಡ. ಸಿಸ್ಟರ್ಗಳು ಕೂಡ ಈ ವಿಚಾರವನ್ನು ಹಂಚ್ಕೊಂಡಿದ್ದೀನಿ, ದಂಪತಿಗಳಲ್ಲಿ ಕೂಡ ಈ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವಿಮೋಚನೆ ಕಾಂಡ 3ನೇ ಅಧ್ಯಾಯ, ವಿಮೋಚನೆ ಕಾಂಡ 4ನೇ ಅಧ್ಯಾಯ. ಈ 2 ಅಧ್ಯಾಯಗಳಲ್ಲಿ 5 ವಚನಗಳನ್ನು ಮಾತ್ರ ನೀವು ಓದಿ ಅಂತ ನಾನು ಹೇಳೋದಿಲ್ಲ. 2 ಅಧ್ಯಾಯಗಳನ್ನು ಓದಿ, ಆದರೆ 5 ವಚನಗಳನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. 3ನೇ ಅಧ್ಯಾಯ 11ನೇ ವಚನ, 3ನೇ ಅಧ್ಯಾಯ 13ನೇ ವಚನ, 4ನೇ ಅಧ್ಯಾಯ 1ನೇ ವಚನ, 4ನೇ ಅಧ್ಯಾಯ 10ನೇ ವಚನ, 4ನೇ ಅಧ್ಯಾಯ 13ನೇ ವಚನ. ಎಷ್ಟು ಜನ ಹೇಳ್ತೀರಿ? ರಿಪೀಟ್ ಮಾಡ್ತೀನಿ ನೋಡೋಣ. 3ನೇ ಅಧ್ಯಾಯ ಅದು 2ನೇ, ಮೊದಲನೇದು ಭಾಳ ಮುಖ್ಯ. 11ನೇ ವಚನ, 11-13. ಓಕೆ, 1-10-13 ಈಸಿ ಅಲ್ಲ? 11-13, 1-10-13. ಇದನ್ನು ಮರಿಲೇಬಾರದು, ದಂಪತಿಗಳು ಮರಿಲೇಬಾರದು. 11-13, 1-10-13. 11 ಅಂತ ಹೇಳಿ. ವೆರಿ ಗುಡ್. ಏನದು ಆ ವಚನ ಏನು ಅಂತ ಹೇಳ್ತೀನಿ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಉರಿಯುವ ಪೊದೆಯಲ್ಲಿ ದರ್ಶನವಿದ್ದಾರೆ. ಗಮನ ಇಟ್ಟು ಕೇಳಿ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಉರಿಯುವ ಪೊದೆಯಲ್ಲಿ ಅದ್ಭುತಕರವಾಗಿ ಕಾಣಿಸ್ಕೊಳ್ತಾರೆ. ದೇವರ ಪ್ರಸನ್ನತೆಯನ್ನು ಆ ಪೊದೆಯಲ್ಲಿ ಕಾಣ್ತಾನೆ ಮೋಶೆ. ಹತ್ತಿರಕ್ಕೆ ಹೋಗ್ತಾರೆ, ಬರಬೇಡ, ನಿನ್ನ ಪಾದರಕ್ಷೆಗಳನ್ನು ಬಿಟ್ಟು ಬಾ. ಹೀಗೆ ಸಂವಾದ ಬೆಳೀತಾ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳ್ತಾರೆ, ನನ್ನ ಜನರ ಅಳಲನ್ನು ಕೇಳ್ತಾ ಇದ್ದೇನೆ, ನನ್ನ ಜನರ ಕಣ್ಣೀರನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ಅವರು ಕಷ್ಟಪಡೋದು ನನಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಗುಲಾಮಗಿರಿಯಲ್ಲಿ ಈಜಿಪ್ಟ್ ನಾಡಿನಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ನಾನು ನಿನ್ನನ್ನು ಕಳುಹಿಸುತ್ತಿದ್ದೇನೆ ನನ್ನ ಜನರ ಬಳಿಗೆ. ಇದು ನಮಗೆ ವೈಯಕ್ತಿಕವಾಗಿ ಅಂತ ನೀವು ತಿಳ್ಕೋಬೇಕು. ಪ್ರತಿಯೊಬ್ಬರು ಕೂಡ ಸರ್ವೇಶ್ವರ ಸ್ವಾಮಿ ನನಗೆ ಹೇಳ್ತಾ ಇರುವ ವಾಕ್ಯ ಅಂತ. ಮದುವೆ ಆಗಿರೋರು, ಆಗದಿರೋರು, ಆಗಲಿಕ್ಕೆ ಸಿದ್ಧವಾಗ್ತಿರೋರು ಪ್ರತಿಯೊಬ್ಬರು ಶಿಷ್ಟಗಳು ಯಾರಿದ್ದಾರ, ದೇವರ ದಯ ಆಗ್ತಾ ಇದ್ದಾರೆ ಮದುವೆ. ಅವರು ಕೂಡ ತಿಳ್ಕೋಬೇಕು, ನಾನು ಕೂಡ ತಿಳ್ಕೊಳ್ಬೇಕು. ವೈಯಕ್ತಿಕವಾಗಿ ದೇವರು ನನ್ನನ್ನು ಕಳುಹಿಸಿಕೊಡ್ತಿದ್ದಾರೆ. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ ಹೋಗು, ಪಿಕ್ನಿಕ್ ಕೊಂಡು ಬಾ, ಹೋಗು ಎಂಜಾಯ್ ಮಾಡ್ಕೊಂಡು ಬಾ, ರಿಲ್ಯಾಕ್ಸ್ ಮಾಡ್ಕೊಂಡು ಬಾ ಅಲ್ಲ. ಜವಾಬ್ದಾರಿಯನ್ನು, ಪವಿತ್ರವಾದಂಥ ಜವಾಬ್ದಾರಿಯನ್ನು ಕೊಟ್ಟು ಸರ್ವೇಶ್ವರ ಸ್ವಾಮಿ ನಮ್ಮೆಲ್ಲರನ್ನ ಕಳುಹಿಸ್ತಿದ್ದಾರೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಅದನ್ನು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಒಟ್ಟಿಗೆ. ಮೊದಲನೇದಾಗಿ 11ನೇ ವಚನ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳ್ತಾರೆ. 10ನೇ ವಚನ ಹೇಳ್ತಾರೆ, ನಿನ್ನನ್ನು ನಾನು ಈಜಿಪ್ಟ್ ನಾಡಿಗೆ ನನ್ನ ಪ್ರವಾದಿಯಾಗಿ ಕಳುಹಿಸಿಕೊಡ್ತಾ ಇದ್ದೇನೆ, ಹೋಗು ಅಂತ ಹೇಳ್ತಾರೆ. ಈಗ ಬರೋಣ 11ನೇ ವಚನಕ್ಕೆ. 11-13 ಅಂತ ಹೇಳಿದ್ನಲ್ಲ, 11ನೇ ವಚನ. ಮೋಶೆಗೆ ಇಷ್ಟ ಇಲ್ಲ. ಅವನು ಈಗಾಗಲೇ ಸೆಟ್ಲ್ ಆಗಿದ್ದಾನೆ,
ಮದುವೆ ಮಾಡ್ಕೊಂಡವನೇ, ಮಾವ ಉಚಿತವಾಗಿ ಒಂದು 100 ಕುರಿಗಳನ್ನು ಕೊಟ್ಟವರೇ ಅವರಿಗೆ ಬಡವಡಿಯಾಗಿ ಅದನ್ನು ಮೇಯಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಓಡಿ ಬಂದಿದ್ದ, ಮತ್ತೆ ಅಲ್ಲಿಗೆ ಹೋಗೋದ್ರೆ ಹೋಗ್ತಾನ? ಹೋಗಲ್ಲ. ಮತ್ತೆ ಅಲ್ಲಿಗೆ ಹೋಗಿ ಕಷ್ಟಪಡು, ಅದು ಸಿಕ್ಕಾಕೊಂಡು ಸೆರೆಮನೆಗೆ ಆಗ್ಬೋದು, ನನ್ನ ಪ್ರಾಣ ಹೋಗ್ಬೋದು, ಭಯ ಕೂಡ ಇದೆ, ಹೋಗ್ಲಿಕ್ಕೆ ಇಷ್ಟನೂ ಇಲ್ಲ, ಆರಾಮಾಗಿದೆ ಜೀವನ, ಆರಾಮಾಗಿದೆ. ಯಾಕೆ ನಾನು ಹೋಗಿ ಕಷ್ಟಪಡಬೇಕು? ನನ್ನ ಕುಟುಂಬ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಜವಾಬ್ದಾರಿ ಚೆನ್ನಾಗಿದೆ. ಇಲ್ಲ, ಇದನ್ನು ಹೊರತುಪಡಿಸಿ ನೀವು ಹೊರಗೆ ಹೋಗಬೇಕು ಅಂತ ಸರ್ವೇಶ್ವರ ಸ್ವಾಮಿ ನನಗೂ ನಿಮಗೂ ಹೇಳ್ತಾ ಇದ್ದಾರೆ. ಹೋಗಬೇಕು ನೀವು ಅಂತ. ನಿನ್ನ ಮನೆ ವಟಾರ ಮಾತ್ರ ಅಲ್ಲ, ನಿನ್ನ ವಿಚಾರ ಮಾತ್ರ ಅಲ್ಲ, ನಿನ್ನನ್ನು ಮರೆತು ಪರರನ್ನು ನೀನು ಸಹಿಸಿಕೊಳ್ಬೇಕು, ಪರಚಿಂತನೆ ಮಾಡಬೇಕು ಅಂತ ಸರ್ವೇಶ್ವರ ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ. ಆಗ ಮೋಶೆ ಹೇಳ್ತಾನೆ 11ನೇ ವಚನ, ಸರ್ವೇಶ್ವರ ಸ್ವಾಮಿ ನಾನು ಯಾರು ಹೋಗೋಕೆ? ನಾನು ಯಾವ ಥರದವನು ಅಂದರೆ, ಸ್ವಾಮಿ ಐ ಆಮ್ ನೋಬಡಿ, ನಾನು ಯಾರೂ ಅಲ್ಲ, ನಾನು ಹೆಂಗೆ ಹೋಗ್ಲಿ ಅಂತ ಹೇಳ್ತಾನೆ. ಮೊದಲನೇ ಈ ಸಬೂಬು ಹೇಳ್ತಾರಲ್ಲ, ಅದು ಏನಂತಾರೆ, ಇನ್ನೊಂದು ಪದ ಎಕ್ಸ್ಕ್ಯೂಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಕನ್ನಡದಲ್ಲಿ ನೆಪ. ನೆಪ. ಈ ನೆಪ ಹೇಳೋದು ಅಂದರೆ ಇಲ್ಲೇ ನಾವು ಯಾರು ನೆಪ ಹೇಳಬಾರದು, ಪಾಪ ಆಗ್ಬಿಡ್ತದೆ. ನೆಪ ಹೇಳೋಂಗೇ ಇಲ್ಲ. ಸರ್ವೇಶ್ವರ ಸ್ವಾಮಿ ಕೊಟ್ಟ ಕಾರ್ಯವನ್ನು ಸಾಚ ಮನಸ್ಸ ಕಾಯ ವಾಚ ಮನಸ್ಸು ಹೊತ್ಕೊಂಡು ಹೋಗ್ತೀನಿ ಅನ್ನೋದು. ಇವನು ಮೊದಲನೇ ನೆಪ ಕೊಡ್ತೇನೆ. 5 ನೆಪಗಳನ್ನು ಹೇಳ್ತೀನಿ, 5 ವಚನಗಳನ್ನು ಹೇಳಿದ್ನಲ್ಲ, 11, 13, 1, 10, 13 ಅಂತ. 11ನೇದು ಮೊದಲನೇ ನೆಪ, ಸ್ವಾಮಿ ನಾನು ಯಾರು ಹೋಗೋಕ್ಕೆ? ಐ ಆಮ್ ನೋಬಡಿ. ಈ ಪ್ರಪಂಚದಲ್ಲಿ ಎಷ್ಟೋ ವಿದ್ಯಾವಂತರು, ಶೂರ್ಯರು, ಶಕ್ತಿಶಾಲಿಗಳು, ಧೈರ್ಯವಂತರು, ಪಂಡಿತರು, ಜ್ಞಾನಿಗಳು, ಮೇಧಾವಿಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ಕಳಿಸೋಕ್ಕಿಲ್ವ ನೀವು? ನಾನು ಯಾರು? ಐ ಆಮ್ ನೋಬಡಿ, ಪ್ಲೀಸ್, ಐ ಡೋಂಟ್ ವಾಂಟ್ ಟು ಗೋ ಅಂತ ಹೇಳಿಲ್ಲ, ಐ ಆಮ್ ನೋಬಡಿ ಅಂತ. ಆಗ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಎಸ್ ಯು ಆರ್ ನೋಬಡಿ. ಹೌದು, ನೀನು ಯಾರೂ ಅಲ್ಲ, ಆದರೆ ನಿನ್ನನ್ನು ನನ್ನವನನ್ನಾಗಿ ಆರಿಸಿಕೊಂಡಿದ್ದೇನೆ. ಐ ವಿಲ್ ಮೇಕ್ ಯು ಸಂಬಡಿ. ನಿನ್ನನ್ನು ನನ್ನವನಾಗಿ ಆರಿಸಿಕೊಂಡಿದ್ದೇನೆ. ಆದ ಕಾರಣ ನಾನು ನಿನ್ನೊಂದಿಗಿರ್ತೇನೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ದಂಪತಿಗಳೇ, ದೇವರು ಸದಾಕಾಲ ನಮ್ಮೊಂದಿಗಿರ್ತಾರೆ. ವಿವಾಹ ಸಂಬಂಧ ಏರ್ಪಡಿಸ್ಬಿಟ್ಟು ಹೋಗ್ರಿ, ನಿಮ್ಮ ಸಂಸಾರ ಮಾಡ್ಕೊಳ್ಳಿ, ನಿಮ್ಮ ಗೂಡು ಕಟ್ಕೊಳ್ಳಿ, ಹೋಗಿ ನೀವು ಜೀವನ ಮಾಡಿ ಅಂತ ನಮ್ಮ ತಂದೆ ತಾಯಿಗಳು, ಮಾವ, ಅತ್ತೆ ಹೇಳಬಹುದೇನೋ? ಆದರೆ ದೇವರು ಹೇಳೋದಿಲ್ಲ. ನಾನು ನಿಮ್ಮೊಂದಿಗಿರ್ತೀನಿ, ಭಯಪಡಬೇಡಿ. ನಾನು ಸದಾಕಾಲ ನಿಮ್ಮೊಂದಿಗಿರ್ತೀನಿ, ಭಯಪಡಬೇಡಿ. ನಿಮ್ಮ ಎಲ್ಲ ಸಂದರ್ಭಗಳಲ್ಲಿ ನಾನು ನಿಮ್ಮೊಂದಿಗಿರ್ತೇನೆ, ಭಯಪಡಬೇಡಿ. 2ನೇ ವಾಕ್ಯ, ಬೇಗ ಹೋಗೋಣ, ಸಮಯ ಇಲ್ಲ. 2ನೇ ವಾಕ್ಯ ಏನು? ನಾನು ನಿನ್ನೊಂದಿಗಿರ್ತೀನಿ, ಭಯಪಡಬೇಡ ಅಂದಮೇಲೆ ಅವನಿಗೆ ಇನ್ನೊಂದು ಕಾರಣ ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಏನು ಅಂತ ಹೇಳಿದ್ರೆ, ಸ್ವಾಮಿ ನಿಮ್ಮ ಬಗ್ಗೆ ನನಗೇನೂ ಗೊತ್ತಿಲ್ವಲ್ಲ, ನೀವು ಯಾರು ಅಂತ ನೀವು ಕಳಿಸ್ತಾ ಇದ್ದೀರಲ್ಲ ಅಲ್ಲಿ ನಿಮ್ಮ ಜನರ ಬಳಿಗೆ, ಅಲ್ಲಿ ಹೋಗಿ ನಾನು ದೇವರ ದೂತನಾಗಿ ಬಂದಿದ್ದೀನಿ ಅಂತ ಹೇಳ್ತೇವೆ. ಯಾವ ದೇವರು ಅಂತ ಕೇಳ್ತಾರೆ, ನನಗೆ ನೀವು ಯಾರು ಅಂತಾರೆ ಗೊತ್ತಿಲ್ಲ. ಇದೊಂದು ನೆಪ ಹೇಳ್ತಾರೆ. ನಿಮ್ಮ ಬಗ್ಗೆ ಪರಿಚಯನೇ ಇಲ್ಲ ನನಗೆ, ಮತ್ತೆ ಏನು ಹೋಗಿ ಹೇಳಿ ನಿಮ್ಮ ಬಗ್ಗೆ ನಾನು? ಆಗ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನು ಇದ್ದಾತನು, ಇರುವವನು, ಇರುವಾತನು. ಅಂದರೆ ದೇವರು ತಮ್ಮ ಹೆಸರನ್ನು ಅವನಿಗೆ ಪ್ರಕಟಣೆ ಮಾಡ್ತಾರೆ, ತಮ್ಮ ನಿಲುವನ್ನು ಪ್ರಕಟಣೆ ಮಾಡ್ತಾರೆ. ತಾವು ಯಾರು ಎನ್ನುವುದನ್ನು ಸಾಧಾರಣ ಮನುಷ್ಯನಿಗೆ ಅವರು ತೋರ್ಪಡಿಸಿಕೊಡ್ತಾರೆ. ನಮಗೂ ಕೂಡ ಸರ್ವೇಶ್ವರ ಸ್ವಾಮಿ ತಮ್ಮ ಪುತ್ರನನ್ನು ಕಳುಹಿಸಿಕೊಡುವುದರ ಮೂಲಕ, ಇವರು ನನ್ನ ಸ್ವರೂಪಿ, ಈತ ನನ್ನ ಮಗ, ಈತನ ವಾಕ್ಯಗಳನ್ನು ಯಾರೆಲ್ಲರೂ ಆಲಿಸುತ್ತಾರೋ ಅವರು ಧನ್ಯರು ಎನ್ನುವಂಥ ವಾಕ್ಯಗಳನ್ನು ನಮಗೆ ಕೊಡ್ತಾರೆ. ದೇವರು ಸುಮ್ಮನೆ ನಮ್ಮನ್ನು ಹಾಗೆ ಕಳಿಸ್ಕೊಡೋದಿಲ್ಲ. ಅವರ ಜ್ಞಾನವನ್ನು, ವಿವೇಕವನ್ನು, ಪವಿತ್ರಾತ್ಮವನ್ನು ನಮಗೆ ಕಳಿಸ್ಕೊಡ್ತಾರೆ. ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಸುಮ್ಮನೆ ಹಾಗೆ ಹೋಗಿ ಮಾಡಿ ಅಂತ ಹೇಳೋದಿಲ್ಲ. ನಾನು ನಿಮ್ಮೊಂದಿಗಿದ್ದೇನೆ, ನಿಮಗೆ ಬೇಕಾದ ಎಲ್ಲ ಅವರ ಪ್ರಸಾದಗಳನ್ನು ನಾನು ಕೊಡ್ತೇನೆ ಎಂದು ಹೇಳಿ ನಮಗೆ ಜ್ಞಾನ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ, ನಮಗೆ ತಿಳುವಳಿಕೆಯನ್ನು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದನ್ನು ತರ್ಕ ಮಾಡುವ, ಅದನ್ನು ಅರಿತುಕೊಳ್ಳುವಂಥ ಜ್ಞಾನವನ್ನು ದೇವರು ಕೊಟ್ಟೇ ಕೊಡ್ತಾರೆ. 3ನೇ ಬಗ್ಗೆ ಬರೋಣ. 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಯಾವ ವಚನಗಳು? 10, 13. 1ನೇ ಇನ್ನೊಂದು ನೆಪ ಕೊಡ್ತಾನೆ ಆತ. ಇನ್ನೊಂದು ನೆಪ ಏನು ಅಂತ ಹೇಳಿದ್ರೆ, ಜನರು ನನ್ನನ್ನು ಸ್ವೀಕರಿಸೋದಿಲ್ಲ ಸ್ವಾಮಿ. ನಾನು ಹೋದ್ರೆ ಜನರನ್ನು ಸ್ವೀಕರಿಸೋದೇ ಇಲ್ಲ. ಇದೆಲ್ಲ ಹೋಗಿ ಓದಬೇಕು, ದಂಪತಿಗಳು ಓದಬೇಕು, ದಯವಿಟ್ಟು ಓದಬೇಕು, ಆಯ್ತಾ? 3ನೇ ನೆಪ ಏನು?
ಮೊದಲನೇ ನೆಪ ಏನು? ನಾನು ಯಾರು ಹೋಗೋಕ್ಕೆ ನೋಬಡಿ ಅನ್ನೋದು. ಎರಡನೇದು, ನಿಮ್ಮ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಸ್ವಾಮಿ, ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಮೂರನೇದು, ಜನ ನನ್ನ ಮಾತನ್ನು ನಂಬೋದಿಲ್ಲ. ನಾನು ಏನಾದರೂ ಹೋಗಿ ಹೇಳಿದರೆ ನೀನು ಯಾವನೋ ಅಂತ ಕೇಳ್ತಾರೆ. ನೀನು ಯಾರು ಬಂದು ಹೇಳಲಿಕ್ಕೆ? ದೇವರು ಕಳಿಸಿದ್ದಾರೆ. ಏನು ಸಾಕ್ಷಿ? ದೇವರು 2 ಸಾಕ್ಷಿಗಳನ್ನು ಕೊಡ್ತಾರೆ. ಹೇಳ್ತೀರಾ? ಯಾರಾದರೂ ಯಾವ ಸಾಕ್ಷಿ ಅಂತ ಹೇಳ್ತೀರಾ? ನೆನಪಿದೆಯಾ? ನೆನಪು ಮಾಡ್ತೇನೆ. ಮರ್ತೋಗ್ತೀರ ಪಾಪ, ನಿಮಗೆ 106 ಚಿಂತೆ. ನನಗೇನು ಮಕ್ಕಳ ಮರಿನ ಸಂಸಾರನ ಮಠನ, ನನಗೆ ಇನ್ನೇನು ಕೆಲಸ ಅಲ್ವಾ? ಇದು ನನ್ನ ಕರ್ಮ ಅಲ್ವಾ? ಧರ್ಮ. ಅವನು ಹೇಳ್ತಾನೆ. ಮೂರನೇದು, ಜನ ನನ್ನನ್ನು ಸ್ವೀಕರಿಸಿದ್ರು. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಸಿಟ್ಟಾಗುತ್ತೆ ಅವರಿಗೆ ಸರ್ವೇಶ್ವರ ಸ್ವಾಮಿಗೆ. ಆದರೂ ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ? ಹೋಲು, ಅದನ್ನು ಬಿಸಾಡಿದಾಗ ಹಾವಾಯಿತು. ಭಯ ಬಿಟ್ಕೊಂಡು ಬಿಡೋಗ್ತಾನೆ. ಬಾರೋ ಬಾರೋ ಬಾರೋ, ಅದರ ಬಾಲವನ್ನು ಹಿಡ್ಕೊ. ಬಾಲವನ್ನು ಹಿಡ್ಕೊಂಡಾಗ ಮತ್ತೆ ಕೋಲಾಯಿತು. ಒಂದು, ನಿನ್ನ ಕೈಯನ್ನು ನಿನ್ನ ಅಂಗಿಯೊಳಗೆ ಹಾಕು, ಹುಡುಗಿಯೊಳಗೆ ಹಾಕು. ಅವನು ಹಾಕ್ದ. ಈಗ ಹೊರಗೆ ತೆಗ್ದ. ಕುಷ್ಠರೋಗ ಬಂದ ಹಾಗೆ, ಹಿಮದ ಹಾಗೆ ಬಿಳಿಸ್ಕೊಂಡ್ಬಿಟ್ಟಿದೆ ಕೈ. ಮತ್ತೆ ನಿನ್ನ ಭಯ ಪಡ್ತಾ ಇದೆ. ಮತ್ತೆ ನಿನ್ನ ಕೈ ನಮಗೆ ಹಾಕು, ಮತ್ತೆ ತೆಗೆದು ನೋಡು. ಸಾಮಾನ್ಯ ಕಾಯ. ಸಾಕ? ಇಷ್ಟು ಸಾಕ್ಷ್ಯ ಸಾಕ ನಿನಗೆ? ನೆಪ ಬೇಡ ಅಂತ ಹೇಳಕ್ಕೆ? ಹೋಗಕ್ಕೆ ಸಾಧ್ಯನಾ? ಹೋಗ್ತೀಯಾ? ಮತ್ತೆ ಇನ್ನೊಂದು ಕಾರಣ ಹುಡ್ಕೊಳ್ತಾನೆ ಅವನಿಗೆ. ದೇವರು ಬಿಡ್ತಾನೆ ಇಲ್ಲ. ಏನು ಕಾರಣ ಕೊಟ್ಟರು ಅದೊಂದು ಉತ್ತರ ಕೊಡ್ತಾ ಇದ್ದಾರೆ. ಇವರಿಗೆ ಸಾಕಾಗ 4ನೇದು ಹೇಳ್ತಾನೆ, ಸ್ವಾಮಿ ನನಗೆ ಮಾತು ಬರಲ್ಲ, ನನಗೆ ತೊದಲು ವಾಕ್ಚಾತುರ್ಯ ಇಲ್ಲ, ಕಬ್ಬ ಆಗ್ಬಿಡ್ತೀನಿ. ಏನಾದರೂ ಹೇಳಕ್ಕೆ ಮೆಮ್ಮ ಅಂದ್ಬಿಡ್ತೀನಿ. ಏನೂ ಅರ್ಥ ಆಗಲ್ಲ, ಜನರಿಗೂ ಅರ್ಥ ಆಗಲ್ಲ, ನನಗೂ ಕೂಡ ಬೈಕ್ ನಡೆದು ಶುರು ಹಂಗೆ ಬಿದ್ದೋಗ್ಬಿಡ್ತೀನಿ. ಇಷ್ಟು 1000 ಜನರ ಮುಂದೆ ನಾಯಕನನ್ನಾಗಿ ಕಳಿಸ್ಕೊಡ್ತೀನಿ ಅಂತಿದ್ದೀರಲ್ಲ, ನನಗೆ ಆ ಶಕ್ತಿ ಇಲ್ಲ, ವಾಕ್ಚಾತುರ್ಯ ಇಲ್ಲ, ಜನರನ್ನ ಮೋಡಿ ಮಾಡುವಂಥ ಮಾತಿಲ್ಲ. ಮಾತೇ ಬಂಡವಾಳ ಅಲ್ವಾ ಈಗಿನ ಕಾಲದಲ್ಲಿ? ಮಾತೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಮಾತೇ ಬಂಡವಾಳ ಈಗಿನ ಕಾಲದಲ್ಲಿ. ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ಮಾತಿರಬೇಕು. ಮಾತಿಲ್ಲದವನು ಬದುಕಕ್ಕಾಗ್ತಿಲ್ಲ ಈಗಿನ ಪ್ರಪಂಚದಲ್ಲಿ. ನಿಜವಾಗ್ಲೂ ಆಗ್ತಾ ಇಲ್ಲ. ಮಾತನ್ನ ತಾಯಿ ತಂದೆ ಥರ ಮಕ್ಕಳಿಗೆ ಕಲಿಸ್ಕೊಡೋದು ಇದಕ್ಕೆ ಕಾರಣ ಇರಬೇಕು. ಅದಕ್ಕೆ ಮಾತು 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 ಮಾತು. ನಮ್ಮ ತಾಯಿಯರಿಗೆ ಆಗಾಗ ಹೇಳ್ತಾ ಇದ್ವಿ, ಯಾರೋ ನಿಮ್ಮನ್ನು ನೋಡಿದಾಗೆಲ್ಲ ನಮಸ್ಕಾರ ಹೋಗ್ಬೇಕು ಅನ್ಸುತ್ತೆ. ಯಾಕೆಂದರೆ ನೀವೆಲ್ಲ ಮಾತೇ. ನನಗೆ ಮಾತು ಬರಲ್ಲ ಸ್ವಾಮಿ, ನನಗೆ ವಾಕ್ಚಾತುರ್ಯ ಇಲ್ಲ, ನನಗೆ ತೊದಲು ನುಡಿ. ಆಗ ಆರೋಹಣ ಬರ್ತಾ ಇದ್ದಾನೆ, ಅವನ ಅಣ್ಣ ಆರೋಹಣ ಬರ್ತಾ ಇದ್ದಾನೆ. ಅವನು ಯಾರು? ನನ್ನ ಸಹೋದರ. ಹೌದಾ? ಈ ದೇಹವನ್ನು ನಿನಗೆ ಕೊಟ್ಟವರು ಯಾರು? ದೇವರು, ನೀವೇ ಸರ್ವೇಶ್ವರ ಸ್ವಾಮಿ. ನಿನಗೆ ಕಣ್ಣನ್ನು ಕೊಟ್ಟವರು ಯಾರು? ಮೂಗನ್ನು ಕೊಟ್ಟವರು ಯಾರು? ಕಿವಿಯನ್ನು ಕೊಟ್ಟವರು ಯಾರು? ಈ ಶರೀರವನ್ನು ಕೊಟ್ಟವರು ಯಾರು? ಈ ಬಾಯನ್ನು ಕೊಟ್ಟವರು ಯಾರು? ದೇವರೇ ತಾನೇ. ನಾನೇ ನಿನಗೆ ಮಾತು ಕೊಡ್ತೀನಿ. ನಿನಗೆ ಮಾತಿಲ್ಲ ಅಂತಿಲ್ಲ, ನಾನೇ ನಿನಗೆ ಮಾತು ಕೊಡ್ತೀನಿ. ಅವರು ಇವನು ನನ್ನ ಮಾತಾಡ್ತಾನೆ. ಆರೋಹಣ ನನ್ನ ಪರವಾಗಿ ಮಾತಾಡ್ತಾನೆ. ಇವನನ್ನು ಕರೆದುಕೊಂಡು ನಡಿ ಟೈಮ್ ಆಯಿತು. ಅವನು ಇನ್ನೊಂದು ಕಾರಣ ಕೊಡ್ತಾನೆ. 5ನೇ ಕಾರಣ. ಎಷ್ಟನೇ ವಚನ? 13ನೇ ವಚನ. ಇನ್ನೊಂದು ಕಾರಣ ಕೊಡ್ತಾನೆ. ಅವನಿಗೆ ಹೇಳ್ತಾನೆ, ಸ್ವಾಮಿ ಅವನನ್ನೇ ಕಳಿಸ್ಬಿಡಿ, ನನ್ನೇ ಕಳಿಸ್ತೀರ. ಅವನ್ನೇ ಕಳಿಸ್ಬಿಡಿ, ನನಗೆ ಯಾಕೆ ಕಳಿಸ್ತೀರಿ? ನಾನೇನು ಕಂಪ್ಯಾನಿಯನ್ನ? ನಾನೇನು ಸುಮ್ಮನೆ ಜೊತೆಗಾರನ? ನಾನು ಸುಮ್ಮನೆ ಕೋಸದ ಅಂಗಡಿಯಲ್ಲಿ ನಮ್ಮ ತಾಯಿಗಳು ಚೆನ್ನಾಗಿ KG ತೂಕ ಒಂಚೂರು ಹಾಕಪ್ಪ ಅಲ್ಲಿ ಹಾಕಿದ್ರೆ ತೃಪ್ತಿ ಜೀರ್ಣ ಆಗೋದವ್ರಿಗೆ. ಇಲ್ಲಾಂದ್ರೆ ಆಗೋದೇ ಇಲ್ಲ. ಪಾಪ ದಾರಿಯಲ್ಲಿ ಕಷ್ಟಪಟ್ಟು ಸೊಪ್ಪು ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಾ ಇರ್ತಾರೆ, ಬಾಳೆಹಣ್ಣು ಮಾರ್ತಾ ಇರ್ತಾರೆ. ತೂಕ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿದ್ರೇನೆ ಎಮ್ಮನಿಗೆ ನಿದ್ದೆ. ಬಿಗ್ ಬಜಾರಲ್ಲಿ ಮಾಡಲ್ಲ, ಶೋಭಾ ಮಾಲಲ್ಲಿ ಮಾಡಲ್ಲ. ಅಲ್ಲಿ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ. ಅಲ್ಲಿ ಇನ್ನೂ 10 ರೂಪಾಯಿ ಟಿಪ್ಸ್ ಕೊಟ್ಬಿಟ್ಟು ಬರ್ತೀವಿ ಅಲ್ವಾ? USA ಆ ಕಡೆ ಎಲ್ಲ ಹೋದರೆ ಕಂಪಲ್ಸರಿ ಹೋಟ್ಲಲ್ಲಿ 15% ಟಿಪ್ಸ್ ಕೊಡಲೇಬೇಕಂತೆ ಹೋಟ್ಲಲ್ಲಿ. ಇಲ್ಲ ಅಂದರೆ ಇಲ್ಲ, ಬಿಲ್ ಮೇಲೆ 15% ವೇಟರ್ ಕೊಡಬೇಕು. ಅವನು ಹೇಳ್ತಾರೆ, ಇವನ್ನೇ ಕಳಿಸ್ಬಿಡಿ ಸ್ವಾಮಿ, ನಾನು ಯಾಕೆ ಬಸ್ಸು, ನಾನು ಹೋಗಲ್ಲ. ಅಂತಿಮವಾಗಿ ಅವನ ಏನಿತ್ತು ಗೊತ್ತೇ? ಅವನು ಹೇಳ್ತಾರೆ, ನನಗೆ ಹೋಗೋದು ಬೇಡ, ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನಾನು ಇಲ್ಲೇ ನೆಮ್ಮದಿಯಾಗಿದ್ದೀನಿ, ಇಲ್ಲೇ ಸುಖವಾಗಿದ್ದೀನಿ, ಗಂಜಿನೋ ನೀರೋ ಅಂಗಡಿನೋ ಕುಡ್ಕೊಂಡು ಆರಾಮಾಗಿದ್ದೀನಿ. ಸುಮ್ಮನೆ ಇಲ್ಲ ಸಲದು ಸಾಬ್ರಿ ನನಗೆ ಯಾಕೆ? ಊರವ್ರ ಚಿಂತೆ ಎಲ್ಲ ನನಗೆ ಯಾಕೆ? ಅಯ್ಯೋ ಪಾಪ ಅಂದರೆ 100 ವರ್ಷ ಶಾಪ ಅಂತ ಹೇಳ್ತಾರೆ. ನಾನು ಯಾಕೆ ಹೋಗಿ
ಬೇಡ. ನಾನು, ನನ್ನ ಮಕ್ಕಳು, ನನ್ನ ಮಡದಿ, ನನ್ನ ಮಾವ, ನಮ್ಮ ಅತ್ತೆ, ನಮ್ಮ ಕುರಿ, ನಮ್ಮ ತೋಟ, ನಮ್ಮ ಹೊಲ, ನಮ್ಮ ಗದ್ದೆ, ನಮ್ಮ ಬೆಟ್ಟ, ನಮ್ಮ ಗುಡ್ಡ, ಇಷ್ಟೇ ಚೆನ್ನಾಗಿದೆ ಸ್ವಾಮಿ. ಬೇಡ ಸ್ವಾಮಿ. 5 ಕಾರಣಗಳನ್ನು ಕೊಟ್ಟರು ಕೂಡ ಸರ್ವೇಶ್ವರ ಸ್ವಾಮಿ ಆತನನ್ನೇ ಆರಿಸಿಕೊಂಡು ನಾನು ನಿನ್ನೊಂದಿಗೆ ಇರ್ತೇನೆ, ಹೋಗು ಅಂತ ಹೇಳ್ತಾರೆ. ಇವತ್ತು ದೇವರು ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ, ದೇವರಿಗೆ ಆರಾಧನೆ, ದೇವರಿಗೆ ಸ್ತುತಿ. ಯಾಕೆಂದರೆ ಯಾವ ಥರದವರು ನಾವು? ವಿ ಆರ್ ನೋಬಡಿ ಅಲ್ವಾ? ವಿ ಆರ್ ನೋಬಡಿ. ಆದರೂ ಕೂಡ ದೇವರು ನಮಗೊಂದು ನಿಲುವನ್ನು ಕೊಟ್ಟಿದ್ದಾರೆ, ಒಂದು ಸ್ಥಾನ, ಮಾನ, ಗೌರವವನ್ನು ಕೊಟ್ಟಿದ್ದಾರೆ. ನಮ್ಮ ಚರಿತ್ರೆಯನ್ನು ಗಮನಿಸಿ ನೋಡಿ, ನಾವು ಏನಾಗಿದ್ವು, ಇವತ್ತು ಏನಾಗಿದ್ದೀವಿ. ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಕೂಡ ನೆನೆಸಿರಲಿಲ್ಲ. ನಮ್ಮ ಊರಿನಲ್ಲಿ ಆಗ ಹೈಸ್ಕೂಲ್ ಇರಲಿಲ್ಲ, ಬರೀ 4ನೇ ತರಗತಿವರೆಗೆ, ಆಮೇಲೆ 7ನೇ ತರಗತಿವರೆಗೆ ಮಾತ್ರ. 7ನೇ ತರಗತಿ ಆದಮೇಲೆ 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಹೈಸ್ಕೂಲ್ಗೆ. ತುಂಬ ಜನ, ತುಂಬ ಕಡಿಮೆ, ಊರಲ್ಲಿ ಹೋದವರು ತುಂಬ ಕಡಿಮೆ. ತುಂಬ ಕಡಿಮೆ ಅಂದರೆ ಬೆರಳಿಗೆ ಅಷ್ಟು ಮಾತ್ರ ಮಕ್ಕಳು ಹೋಗ್ತಾ ಇದ್ರು. ಆಗಲಿಲ್ಲ, ಆಗ್ತಾ ಇರಲಿಲ್ಲ. ನಾನು ಕೂಡ ಅದೇ ಶಾಲೆಯಲ್ಲಿ ಹೋಗ್ತಾ ಇದ್ದೆ. 7ನೇ ಕ್ಲಾಸ್ ಆಗುತ್ತೆ, ಇನ್ನು 8ನೇ ಕ್ಲಾಸ್ ಹೋಗ್ತೀನಿ ಅಂತ ಭರವಸೆನೇ ಇರಲಿಲ್ಲ, ನಂಬಿಕೆನೇ ಇರಲಿಲ್ಲ ನನಗೆ, ಖಂಡಿತವಾಗಿ ಇಲ್ಲ. ಅಲ್ಲಿ ಪಾಸ್ ಆದರೂ ಬಹಳ ಕಡಿಮೆ. ಇಂಗ್ಲೀಷ್ನಲ್ಲಂತೂ ನಾವು ಪಟಕ ಅಂತ ಏನೂ ಅರ್ಥ ಆಗ್ತದೆ. ನಮ್ಮ ಅಲ್ಲಿಂದ ಕರ್ಕೊಂಬಂದಿಲ್ಲ, ಎಲ್ಲೋ ಹಾಕಿದ್ರು. ಅಲ್ಲೇ ಟ್ಯೂಷನ್ಗೆ ಅಂತ ಒಬ್ಬರು ಸಿಸ್ಟರ್ನ ಕಳಿಸಿದ್ರು. ಆ ಸಿಸ್ಟರ್ ಬಹಳ ಅದ್ಭುತವಾಗಿ ರಾಗವಾಗಿ ಇಂಗ್ಲೀಷ್ನಲ್ಲಿ ಟ್ಯೂಷನ್ ಹೇಳ್ಕೊಡೋರು. ನನಗೆ ಒಂದು ಪದ ಅರ್ಥ ಆಗ್ತಾ ಇರಲಿಲ್ಲ. ಏನು ಮಾತಾಡ್ತಾವೆ ಈ ಅಮ್ಮ ಅಂತಲೇ ಗೊತ್ತಾಗ್ತದೆ. ಆ ತುಟಿನೇ ನೋಡ್ಕೊಂಡಿದ್ದಿದೆ, ಏನೂ ಅರ್ಥ ಆಗ್ತಿರಲಿಲ್ಲ. ಕೊನೆಗೊಂದು ಪ್ರಶ್ನೆ ಕೇಳೋರು, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏನು ಹೇಳ್ತಾವೆ? ಅಂಡರ್ಸ್ಟ್ಯಾಂಡ್ ಅನ್ನುವ ಪದ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಲಿಲ್ಲ ನನಗೆ. ಇವತ್ತು ಈ ಪರಿಸ್ಥಿತಿಯಲ್ಲಿ, ಈ ಸ್ಥಿತಿಯಲ್ಲಿ ದೇವರನ್ನು ಸ್ತುತಿಸುವಂಥ, ಸಂಸ್ಕಾರಗಳನ್ನು ಅರ್ಪಿಸುವಂಥ ಭಾಗ್ಯ ಆ ಸರ್ವೇಶ್ವರ ಸ್ವಾಮಿ ಕೊಟ್ಟಿದ್ದಾರೆ ಅಂದರೆ ಐ ವಾಸ್ ನೋಬಡಿ ಅಲ್ವಾ? ವಿ ಆರ್ ನೋಬಡಿ. ದೇವರು ನಮ್ಮನ್ನು ಸಂಬಡಿ ಅಂತಾಗಿ ಮಾಡಿ ನಮಗೊಂದು ಸ್ಥಾನ, ಮಾನ, ಗೌರವವನ್ನು ಕೊಡ್ತಾರೆ. ಇವತ್ತು ಪೌಲ ಹೇಳ್ತಾನೆ ನೋಡಿ, ನೀವು ರಾಜಕುಲದವರು, ಯಾಜಕ ಕುಲ, ಪರಿಶುದ್ಧ ಪ್ರಜೆ ನೀವು ಅಂತ. ಎಷ್ಟೊಂದು ಉನ್ನತ ಸ್ಥಾನವನ್ನು ದೇವರು ಕೊಟ್ಟಿದ್ದಾರಲ್ಲ. ಇದೆಲ್ಲ ಆತನ ಕೃಪೆ. ಆತನ ಕೃಪೆಗೆ ನಾವು ಋಣಿಗಳಾಗಿರಬೇಕು ಅನ್ನೋದಾದರೆ ನಮಗೆ ನೀಡಿರುವಂತಹ ಜೀವನದ ಸ್ಥಿತಿಗತಿಗಳನ್ನು, ನಮಗೆ ನೀಡಿರುವಂತಹ ಜವಾಬ್ದಾರಿಗಳನ್ನು ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ಸ್ವೀಕರಿಸಬೇಕು. ನೆಪ ಕೊಡಬಾರ್ದು. ನೆಪ ಯಾವ ಕಾರಣಕ್ಕೂ ಕೊಡಬಾರ್ದು. ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ನೆಪ ಕೊಡೋಕ್ಕೆ ಶುರುವಾಗ್ತೀವಿ. ಸತ್ಯ ಮದುವೆಗೆ ಸ್ವಾಮಿ ದಯವಿಟ್ಟು ಬನ್ನಿ, ಇಲ್ಲ ಕಣೋ ನೆಗಡಿ, ಮಾತೇ ಬರ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ. ಒಂದು ಸರಿ ತಪ್ಪು, ಇದು ಕನ್ಫೆಷನ್ ಅಂತಲೇ ತಿಳ್ಕೊಂಬಿಡಿ. ಒಮ್ಮೊಮ್ಮೆ ಹೇಳಬೇಕು. ಅದೇನೋ ವೈಟ್ ಸುಳ್ಳು, ಅದೇನೇನು ವೈಟ್ ಲೈಸ್ ಅಂತಾರಲ್ಲ, ಬಿಳಿ ಸುಳ್ಳು ಅಂತಾರಲ್ಲ. ಬಿಳಿ ಸುಳ್ಳು ಅಂದರೆ ಪಾಪ ಅಲ್ಲ, ಆದರೆ ಆ ಕ್ಷಣದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಕಾರಣ ಕೊಡೋದು ಅಂತ. ನನ್ನ ಜೋಬಲ್ಲಿ ಹಣ ಇದೆ, ಯಾರೋ ಬಂದು ನನಗೆ ಹಣ ಬೇಕು ಸ್ವಾಮಿ ಫೀಸ್ ಕಟ್ಟೋಕ್ಕೆ, ನನ್ನ ಹತ್ರ ಏನೂ ಇಲ್ಲ, ನಾನೇನು ಮದುವೆ ಮಾಡ್ಕೊಳ್ತೀನಿ, ನನಗೆ ಸಂಬಳ ಬರುತ್ತಾ, ನಾನೇನು ಕೆಲಸಕ್ಕೆ ಹೋಗ್ತೀನಾ, ಉದ್ಯೋಗ ಹೋಗ್ತೀನಾ, ಸೇವಿಂಗ್ಸ್ ಇದೆಯಾ, ಏನಿಲ್ಲ ನೋಡಿ. ಒಂದು ಗೋಲ್ಡ್ ಏನಾದರೂ ಇದೆಯಾ, ಹುಡ್ಕೊಳ್ಳಿ, ಒಂದು ಮೆಟಲ್ ಏನೂ ಸಿಗಲ್ಲ ನಮ್ಮ ಬಾಡಿನಲ್ಲಿ, ಎದು ಇಲ್ಲ. ಇನ್ನು ನಾನು ಅಲ್ಲೂ ಕಟ್ಟಿಸ್ಕೊಂಡಿಲ್ಲ, ಅಲ್ಲಾಂದ್ರೆ ಒಂದು ಮೆಟಲ್ ಇರೋದು, ಅದೂ ಕಟ್ಟಿಸ್ಕೊಂಡಿಲ್ಲ. ನನ್ನ ಬಾಡಿ ಮೇಲೆ ಒಂದು ಚೂರು ಮೆಟ್ಲಿಲ್ಲ. ಮೆಟಲ್ ಅಂದರೆ ಏನು? ಕಬ್ಬಣ ಇಲ್ಲ. ನೀವೆಲ್ಲ ಗೋಲ್ಡಪ್ಪ, ನಾವು ಕಬ್ಬಣದವರು. ನನ್ನ ಹತ್ರ ಒಂದು ಕಬ್ಬಣದ ಚೈನು ಇಲ್ಲ. ಇದ್ರೆ ನೋಡ್ಕೊಳ್ಳಿ, ಒಂದು ವಾಚ್ ಕಟ್ತಾ ಇದ್ದಾರೆ, ಯಾರು ಕಟ್ಟಬೇಡಿ ಅಂದರು, ಅದೂ ಕಟ್ತಾ ಇಲ್ಲ. ಪೂಜೆಲಿ ಕಟ್ಟಬೇಡಿ ಅಂದರು, ಅದಕ್ಕೆ ಕಟ್ತಾ ಇಲ್ಲ. ಪೂಜೆ ಕಟ್ಬಿಟ್ಟು ನಂತರ ಭಕ್ತಿಯಾಗಿ ನೀವು ಆಚೆ ಕಾಣಿಸುತ್ತೆ, ನಿಮ್ಮ ಮುಖ ಕಾಣಿಸಲ್ಲ, ಅದಕ್ಕೆ ಬಿಟ್ಬಿಡಿ. ಬೇರೆ ಪೂಜೆಯಲ್ಲಿ ಮರ್ತೋಗ್ಬಿಟ್ಟು ಬಂದು ಹಾಕೊಂಡ್ಬಿಡೋದು ಉಂಟು. ಇದು ಏನು ಅಂತ ಹೇಳಿದರೆ, ನಾವು ನೆಪ ಕೊಡಬಾರ್ದು ಅಷ್ಟೇ. ನಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತಿರುವ ಸ್ಥಿತಿಗತಿಗೆ ದೇವರಿಗೆ ಸ್ತೋತ್ರ ಹೇಳಬೇಕು. ಮತ್ತು ನಮ್ಮ ಜೀವನಕ್ಕೆ ದೇವರು ನೀಡಿರುವ ಅನುಗ್ರಹಗಳಿಗೆ, ಆಶೀರ್ವಾದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಆ ಕೃತಜ್ಞತೆಯನ್ನು ಸಲ್ಲಿಸೋದು ಹೇಗೆ? ಹೋಗಿ ಯೇಸು ಸ್ವಾಮಿ ಕೊಡುವ ಆದೇಶ, ಹೋಗಿ ಜನರ ಬಳಿಗೆ ಹೋಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ, ರೋಗಿಗಳನ್ನು ಸ್ವಸ್ಥಪಡಿಸಿರಿ, ಜೀವಂತ ಇಲ್ಲದವರಿಗೆ, ಮೃತರಾಗಿರೋರಿಗೆ ಜೀವ ಕೊಡ್ರಿ, ಆಹಾರವನ್ನು ಕೊಡ್ರಿ, ನೀರನ್ನು ಕೊಡ್ರಿ, ಅವರಿಗೆ ಸಾಂತ್ವನ ಕೊಡಿ, ವಿಶ್ವಾಸವನ್ನು ಕೊಡಿ, ಸರಿದಾರಿಯನ್ನು ತೋರಿಸಿ, ಸಾವು ಮತ್ತು ಜೀವದ ಬಗ್ಗೆ ಅವರಿಗೆ ಹೇಳಿ, ಬೆಳಕು ಮತ್ತು ಕತ್ತಲೆಯ ಬಗ್ಗೆ ಹೇಳಿ, ಮತ್ತು ನಿತ್ಯ ಜೀವವನ್ನು ಕೊಡುವ ಸರ್ವೇಶ್ವರ ಸ್ವಾಮಿಯ ಸಂದೇಶವನ್ನು ಅವರಿಗೆ ನೀವು ನೀಡುವವರಾಗಿ ಅಂತ ಹೇಳ್ತಾರೆ. ಆದ್ದರಿಂದ ದಂಪತಿಗಳೇ, ದೇವರು ನಿಮಗೆ ನೀಡಿದ್ದ ಎಲ್ಲ ವರಗಳಿಗೆ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ,
ನಿಮ್ಮ ಎಲ್ಲ ರೀತಿಯ ಯೋಜನೆಗಳನ್ನು ದೇವರು ಪೂರೈಸಿ, ಒಳ್ಳೆಯ ಯೋಜನೆಗಳನ್ನು ದೇವರು ಅಭಿವೃದ್ಧಿಗೆ ಉನ್ನತ ಮಟ್ಟಕ್ಕೆ ತಂದುಕೊಂಡು ಹೋಗಲಿ. ಮತ್ತು ನೀವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆನಂದ, ಐಶ್ವರ್ಯದಿಂದ ಬಾಳುವಂತಾಗಲಿ ಎಂದು ನಾವು ಬಲಿಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈಗ ತಾವೆಲ್ಲ ನಿಂತ್ಕೊಳ್ಳಿ. ಯಾವೆಲ್ಲ ಅಲ್ಲೆಲ್ಲ ಇದ್ದವರು ಕೂಡ ನಿಂತ್ಕೊಬೋದು. ಇಲ್ಲಿ ಮುಂದೆ ಇರೋರು ಮಾತ್ರ ಅಲ್ಲ, ನಾವು ದಂಪತಿಗಳೆಲ್ಲ ಒಟ್ಟಾಗಿ ನಿಂತ್ಕೊಳ್ಳಿ. ಹಿಂದೆ ಕೂಡ ಇಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಹಿಂದೆ ಕೂಡ ನಿಂತ್ಕೊಂಡಿದ್ದಾರಲ್ಲ, ನಿಂತ್ಕೊಳ್ಳಿ. ಫ್ಯಾನನ್ನು ಆಫ್ ಮಾಡಿ ಕ್ಯಾಂಡಲನ್ನು ಹಚ್ಕೊಂಡು ಇಬ್ಬರು ಕೂಡ ಆ ಕ್ಯಾಂಡಲ್ಗಳನ್ನು, ಮೇಣದ ಬಟ್ಟೆಗಳನ್ನು ಹಿಡಿದುಕೊಳ್ಳಿ. ಒಂದೊಂದೇ ಕ್ಯಾಂಡಲ್ ಕೊಟ್ಟಿದ್ದೀವಿ, ಇಬ್ಬರಾದರೂ ಕೂಡ ಒಂದೇ ಅಂತ ದೇವರು ಹೇಳಿದ್ರಲ್ಲ. ಹಾಗಾಗಿ ನಮ್ಮ ಯುವಕರು ಹೇಳ್ತಾರೆ, ಯಾವುದು ಎದುರು ಕೊಟ್ಟಿಲ್ಲ ಅವರಿಗೂ ಒಂದೇ ಸ್ವಾಮಿ ಆಗಿದ್ದಾರೆ. ಕಾರಣಾಂತರಗಳಿಂದ ನಿಮ್ಮ ಸಂಸಾರ ಅಂತ ಹೇಳ್ತಾರೆ. ಅವ್ರು ಬಂದು ಹೋಗಿದ್ರೆ ನೀವು ಕೂಡ ನಿಂತ್ಕೊಳ್ಳಿ ಅಂತ ಎಲ್ಲರೂ ನಿಂತ್ಕೊಬೋದು. ಮದುವೆ ಆಗಿರೋರೆಲ್ಲ ನಿಂತ್ಕೊಬೋದು. ಕಾರಣಾಂತರಗಳಿಂದ ಅವರಿಗೆ ಈ ಬಲಿಪೂಜೆಗೆ ಬರೋಕ್ಕಾಗಿಲ್ಲ ಅಷ್ಟೇ ಅಲ್ವಾ? ಅವ್ರು ಇದ್ದಾರೆ ತಾನೆ, ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ. ನಿಮಗೆ ಕ್ಯಾಂಡಿ ಸಿಕ್ಕಿದ್ರು ಪರವಾಗಿಲ್ಲ ಅಲ್ವಾ? ಯಾರೆಲ್ಲ ವಿವಾಹವಾಗಿದ್ದೀರಿ, ಜೊತೆಯಾಗಿದ್ದೀರಿ, ದಯವಿಟ್ಟು ನಿಂತ್ಕೊಳ್ಳಿ. ಇಬ್ಬರು ಸೇರಿ ಒಟ್ಟಾಗಿ ಸೇರಿ ಆ ಮೇಣದ ಬಟ್ಟೆಯನ್ನು ಹೇಳಿಕೊಳ್ಳಿ. ನಾನು ಹೇಳಿದೆ, ಈಗೆಲ್ಲ ಸತಿಯರು ಹೇಳಿ, ತಾಯಿಯರು ಹೇಳಿ, ನಿಮ್ಮ ಹೆಸರು ಹೇಳಬೇಕು. ಜೋರಾಗಿ ನಿಮ್ಮ ಹೆಸರು ಹೇಳಿ. ಉದಾಹರಣೆಗೆ ಅಂಥವನಿ ಮೇರಿಯಾದ ನಾನು ಅಂತ ನಾನು ಹೇಳಿ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿಬಿಟ್ಟು ಆಗ ನಾನು ಅಂತ ಹೇಳಬೇಕು ಜೋರಾಗಿ. ನಿಮ್ಮ ಪತಿ ಹೆಸರು ಹೇಳಿ. ಒಬ್ಬರನ್ನೊಬ್ಬರು ನೋಡ್ತೀರಾ, ತಿಳ್ಕೊಳ್ತೀರಾ, ಒಬ್ಬರನ್ನೊಬ್ಬರಿಗೆ ಒಬ್ಬರೊಬ್ಬ ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಅವ್ರ ಜೊತೆ ನೋಡ್ಕೊಳ್ಳಿ. ನನ್ನ ನೋಡಿ ಹೇಳ್ಬೇಡ್ರಿ. ಈಗ ನಾನು ಉದಾಹರಣೆ ಕೊಡ್ತೇನೆ, ಆ ವಾಕ್ಯವನ್ನು ಸಂಪೂರ್ಣವಾಗಿ ಹೇಳಿ. ಮೇರಿಯಾದ ನಾನು ಜೋಸೆಫ್ ಆದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕರಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಈಗ ಪತಿಯರೆಲ್ಲ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು, ಕೋಪದಿಂದ ಹೇಳಬಾರದು. ಆ ನಿಮ್ಮ ಪತಿಯರ ಸುಂದರ ಮುಖವನ್ನು ನೋಡಿ ಪ್ರೀತಿಯಿಂದ ಹೇಳಬೇಕು. ಜೋಸೆಫ್ ಆದ ನಾನು ಮೇರಿಯಾದ ನಿನ್ನನ್ನು ನಿಮ್ಮ ಹೆಸರು ಹೇಳಿದ ನಿಮ್ಮ ಹೆಸರು ಮಾತ್ರ ಹೇಳಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಬಾಲರಾಜಾದ ನೀನು ಬಾಲಿಯಾದ ನಿನ್ನನ್ನು ಹೇಳಿ. ಇನ್ನೊಮ್ಮೆ ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕನಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ನಿಮ್ಮನ್ನು ಮಾತ್ರ ಪ್ರೀತಿಸಿ ಗೌರವಿಸುತ್ತೇನೆ. ಯಾರನ್ನು ಪ್ರೀತಿಸೋದಿಲ್ಲ. ಓಕೆನಾ? ಬೇರೆ ಯಾರನ್ನು ಕಣ್ಣೆತ್ತಿ ನೋಡೋದಿಲ್ಲ. ಮುಂದುವರೆದು ಜೀವನದ ಪ್ರತಿದಿನವೂ ನಿಮಗೆ ಪ್ರಾಮಾಣಿಕನಾಗಿ ಪ್ರೀತಿ ಗೌರವದಿಂದ ನಿಮ್ಮ ಪತಿಯಾಗಿ
ಜೀವನ ಪರ್ಯಂತ ಜೀವಿಸುತ್ತೇನೆ. ಈಗ ಇಬ್ಬರು ಸೇರಿ ಹೇಳಬೇಕು, ಇಬ್ಬರು ಸೇರಿ ಹೇಳಬೇಕು. ದೇವರು ನಮಗೆ ನೀಡಿರುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲಹುತ್ತೇವೆ. ದೇವರು ಈ ನಮ್ಮ ಸಮ್ಮತಿಯನ್ನು, ಒಪ್ಪಿಗೆಯನ್ನು, ಈ ವಿವಾಹ ನಿರ್ಧಾರಗಳನ್ನು ದೃಢಪಡಿಸಿ ನಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡಲಿ. ಆಮೇಲೆ ಎಲ್ಲರೂ ಸೇರಿ ಇವರಿಗಾಗಿ ದೊಡ್ಡ ಕೆಲಸ ಮಾಡಿ. ಈಗ ನಿಮ್ಮ ಯುವಕರು ಒಂದೊಂದು ಹೂವನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೆಲವರು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷದವರು ಇಲ್ಲಿ, ತಂದೆ ತಾಯಿಗಳು 50 ವರ್ಷದವರು ಇಲ್ಲಿ. ದೇವರು ನಿಮ್ಮನ್ನು ಕಾಪಾಡಿ ಎಂದು ನಮ್ಮೆಲ್ಲರ ಪ್ರಾರ್ಥನೆ. ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಮುಂದುಗೂಡಿಸಿ ನಿಮಗೆ ಬೇಕಾದ ವರ್ಗ ಸಾಧಗಳನ್ನು ಕೊಡುತ್ತೇನೆ. ಎಲ್ಲರೂ ನಮ್ಮ ಯುವಕರು ನೀವೇ ನಿಮ್ಮ ಪ್ರೀತಿಯ ಯುವಕವಾಗಿ ನೀಡುವಂಥ ಕಾಣಿಕೆ ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇನೆ. ಭದ್ರವಾಗಿ ಇಟ್ಕೊಳ್ಳಿ. ನಾವೆಲ್ಲ ನಮಗೇನೋ ಸಿಕ್ಕಿದ್ರೆ ಬುಕ್ ಪೇಜ್ ಮೊದಲೇ ಇಟ್ಕೊಳ್ತಾ ಇದ್ವಿ, ಒಂದೊಂದೇ ಇಟ್ಕೊಂಡು. ಇನ್ನೂ ಮರಿ ಆಗ್ತದೆ ಇಟ್ಕೊಂಡಿದ್ವಿ, ಆಗಾಗ ಮರಿ ಆಗ್ತದೆ ಅಂತ ನಡೀಬೇಕು ಅಲ್ವಾ, ಅದನ್ನು ಮರಿ ಆಗ್ತದೆ ಅಂತ. ಇನ್ನು ಎಲೆಗಳು ಇಟ್ಕೊಳ್ತಾ ಇದ್ವಿ, ಎಲೆಗಳು ಇಟ್ಕೊಳ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಅರ್ಥ ಗೊತ್ತಿರಲಿಲ್ಲ. ಆದರೆ ಈಗ ಅರ್ಥದಿಂದ ಅದನ್ನು ಮಾಡಬೇಕು. ನಾವು ನೀವು ಕೊಟ್ಟಿರೋದು ನಮ್ಮ ಪ್ರೀತಿಯದು ದ್ಯೋತಕಾರ್ಥ. ಭದ್ರವಾಗಿ ಇಟ್ಕೊಳ್ಳಿ, ಎಷ್ಟು ದಿನ ಅಂತೇಳಿ. ನಿಮ್ಮೆಲ್ಲರಿಗೆ ಶುಭಾಶಯಗಳು, ದೇವರ ಆಶೀರ್ವಾದಗಳು.